ವಿಪಸ್ಸನ ಈ ಒಂದು ಪದ ಇತ್ತೀಚೆಗೆ ಎಲ್ಲೆಲ್ಲೂ ಕೇಳಿಬರ್ತಿದೆ ಅಲ್ವಾ? ಒತ್ತಡದಿಂದ ಮುಕ್ತಿ ಬೇಕು, ಜೀವನದಲ್ಲಿ ಒಂದು ಸ್ಪಷ್ಟತೆ ಬೇಕು ಅಂದಾಗ ಈ ಪ್ರಾಚೀನ ಧ್ಯಾನ ಪದ್ಧತಿ ಒಂದು ಉತ್ತರ ಅಂತ ಹೇಳಲಾಗುತ್ತೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಇದರತ್ತ ಆಕರ್ಷಿತರಾಗಿದ್ದಾರೆ. ಆದ್ರೆ ಇದರ ಹಿಂದಿರೋ ನಿಜವಾದ ಕಥೆ ಏನು? ವಿಪಸ್ಸನ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಇರೋದನ್ನ ಇದ್ದ ಹಾಗೆ ನೋಡೋದು. ಇದು ಸುಮ್ಮನೆ ಕಣ್ಮುಚ್ಚಿ ಕೂರೋ ಅಭ್ಯಾಸ ಅಷ್ಟೇ ಅಲ್ಲ. ಇದು ನಮ್ಮೊಳಗೆ ಇಳಿದು ನಮ್ಮ ಯೋಚನೆಗಳು ಮತ್ತು ನಮ್ಮ ಸಂವೇದನೆಗಳು ಅಂದ್ರೆ ಫೀಲಿಂಗ್ಸ್ ಅವು ಬಂದು ಹೋದ ಹಾಗೆ ಯಾವುದೇ ಜಜ್ಮೆಂಟ್ ಇಲ್ಲದೆ ಸುಮ್ಮನೆ ಗಮನಿಸೋದು. ಇದೊಂದು ರೀತಿಯಲ್ಲಿ ನಮ್ಮೊಳಗಿನ ಪ್ರಯಾಣ. ಸರಿ, ಇದನ್ನ ಒಂದು ಕಡೆ ಶಾಂತಿ ಮತ್ತು ಸ್ಪಷ್ಟತೆಯ ಮಾರ್ಗ ಅಂತಾರೆ, ಇನ್ನೊಂದು ಕಡೆ ಇದರ ತೀವ್ರತೆಯ ಬಗ್ಗೆ ಗಂಭೀರ ಎಚ್ಚರಿಕೆಗಳೂ ಇವೆ. ಹಾಗಿದ್ರೆ ಸತ್ಯ ಯಾವುದು? ಬನ್ನಿ ಇದರ ಎರಡೂ ಮುಖಗಳನ್ನ ನಿಷ್ಪಕ್ಷಪಾತವಾಗಿ ನೋಡೋಣ. ಮೊದಲಿಗೆ ಇದರ ಮೂಲಕ್ಕೆ ಹೋಗೋಣ. ಯಾವುದೇ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಇತಿಹಾಸ ತಿಳ್ಕೋಬೇಕು. ಈ ವಿಪಸ್ಸನಾದ ಬೇರುಗಳು ಎಲ್ಲಿವೆ? ಇದು ಜಗತ್ತಿಗೆ ನೀಡೋ ಭರವಸೆ ಆದ್ರೂ ಏನು ಅಂತ ನೋಡೋಣ. ಸಾರ್ವತ್ರಿಕ ಸಮಸ್ಯೆಗಳಿಗೆ ಒಂದು ಸಾರ್ವತ್ರಿಕ ಪರಿಹಾರ. ಇದು ವಿಪಸ್ಸನ ಬಗ್ಗೆ ಹೇಳೋ ಒಂದು ದೊಡ್ಡ ಮಾತು. ಅಂದ್ರೆ ಇದು ಯಾವುದೇ ಒಂದು ಧರ್ಮಕ್ಕೆ, ಜನಾಂಗಕ್ಕೆ ಸೀಮಿತವಾದ ತಂತ್ರವಲ್ಲ. ಬದಲಿಗೆ ಮನುಷ್ಯನಾಗಿ ನಮ್ಮೆಲ್ಲರಿಗೂ ಇರುವ ಮೂಲಭೂತ ಸಂಕಟಗಳಿಗೆ ಇದು ಒಂದು ಸಾರ್ವತ್ರಿಕ ಮದ್ದು ಅಂತಾರೆ. ಇದೊಂದು ದೊಡ್ಡ ಕ್ಲೇಮ್ ಅಲ್ವಾ? ಇದರ ಇತಿಹಾಸ ನೋಡಿ ಎಷ್ಟು ಹಳೆಯದು. ಸುಮಾರು 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಇದನ್ನ ಮತ್ತೆ ಕಂಡುಹಿಡಿದ್ರು. 100 ವರ್ಷಗಳ ಕಾಲ ಇದು ಮ್ಯಾನ್ಮಾರ್ನಲ್ಲಿ ಜೀವಂತವಾಗಿತ್ತು. ಆಮೇಲೆ 20ನೇ ಶತಮಾನದಲ್ಲಿ ಎನ್ ಗೋಯಂಕಾ ಅವರು ಇದನ್ನ ಧರ್ಮದ ಚೌಕಟ್ಟಿನಿಂದ ಹೊರತಂದು ಇಡೀ ಜಗತ್ತಿಗೆ ಪರಿಚಯಿಸಿದ್ರು. ಓಕೆ, ಭರವಸೆಗಳೆಲ್ಲ ಸರಿ, ಆದ್ರೆ ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಏನಾದ್ರೂ ಇದ್ಯಾ? ಇವತ್ತಿನ ಕಾಲದಲ್ಲಿ ವಿಜ್ಞಾನ ಏನ್ ಹೇಳ್ತೆ ಇದ್ರ ಬಗ್ಗೆ? ಅದನ್ನ ನೋಡೋಣ ಬನ್ನಿ. ಇತ್ತೀಚಿನ ಸೈಂಟಿಫಿಕ್ ರಿಸರ್ಚ್ಗಳು ಏನ್ ಹೇಳ್ತವೆ ಅಂದ್ರೆ ಇದು ನಮ್ಮ ಸ್ಟ್ರೆಸ್, ಆತಂಕವನ್ನಂತೂ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಮೈಗ್ರೇನ್ನಂತ ತಲೆನೋವು ಇರೋರ್ಗೆ ನೋವಿನ ದಿನಗಳು ಕಡಿಮೆ ಆಗಿದೆಯಂತೆ. ನಮ್ಮ ಇಮೋಷನಲ್ ಕಂಟ್ರೋಲ್, ಹಾರ್ಟ್ ರೇಟ್, ಹೀಗೆ ದೇಹದ ಮೇಲೂ ಪಾಸಿಟಿವ್ ಎಫೆಕ್ಟ್ಸ್ ಇವೆ. ಆದ್ರೆ ಇದು ಕೇವಲ ಮಾನಸಿಕ ಶಾಂತಿಗೆ ಮಾತ್ರ ಸೀಮಿತ ಅಲ್ಲ. ದೀರ್ಘಕಾಲದ ಅಭ್ಯಾಸ ಮಾಡಿದ್ರೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯು ಗಣನೀಯವಾಗಿ ಹೆಚ್ಚಾಗುತ್ತೆ ಅಂತ ತೋರ್ಸ್ಕೊಟ್ಟಿದೆ. ಇದಕ್ಕೆ ಒಂದು ಸಖತ್ ಉದಾಹರಣೆ ಮುಂದಿನ ಸ್ಲೈಡ್ನಲ್ಲಿದೆ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ವರ್ಕಿಂಗ್ ಮೆಮರಿ ಅಂತ ಕರೆಯೋ ಒಂದು ಟೆಸ್ಟ್ನಲ್ಲಿ ಧ್ಯಾನ ಮಾಡಿದವರ ಸರಾಸರಿ ಸ್ಕೋರ್ 9.5 ಇದ್ರೆ, ತುಂಬಾ ವರ್ಷಗಳಿಂದ ಧ್ಯಾನ ಮಾಡ್ತಿರೋರ ಸ್ಕೋರ್ ಬರೋಬ್ಬರಿ 15 ಇದೆ. ಇದು ನಮ್ಮ ಬ್ರೈನ್ ಫಂಕ್ಷನ್ನಲ್ಲಿ ಆಗುವ ಸ್ಪಷ್ಟವಾದ ಸುಧಾರಣೆಯನ್ನ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗ್ಬೇಕು ಅಲ್ಲೇ ಅದಕ್ಕೆ ಮಾಡ್ಬೇಕಾದ ಅಭ್ಯಾಸವಾದ್ರೂ ಏನೋ? ಜಾಸ್ತಿ ಜನರಿಗೆ ವಿಪಸ್ಸನಾದ ಪರಿಚಯ ಆಗೋದೇ ಈ 10 ದಿನದ ಸೈಲೆಂಟ್ ರಿಟ್ರೀಟ್ಸ್ಗಳಿಂದ. ಆ ಶಿಬಿರಗಳು ಹೇಗಿರ್ತವೆ ನೋಡೋಣ. ಅಬ್ಬಾ, ಆ 10 ದಿನಗಳು ಸುಲಭವಲ್ಲ. ಸಂಪೂರ್ಣ ಮೌನ, ಅಂದ್ರೆ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ದಿನಕ್ಕೆ 10 ಗಂಟೆಗೂ ಹೆಚ್ಚು ಧ್ಯಾನ, ಓದೋದು, ಬರೆಯೋದು, ಫೋನ್, ಹೊರ ಜಗತ್ತಿನ ಯಾವುದೇ ಸಂಪರ್ಕ ಇಲ್ಲ. ದಿನಕ್ಕೆ 2 ಊಟ. ಈ ಕಠಿಣ ಶಿಸ್ತೇ ಇದರ ಶಕ್ತಿ, ಆದರೆ ಇದೇ ಇದರ ಅಪಾಯವೂ ಆಗಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಇಂಥ ಒಂದು ಇಂಟೆನ್ಸ್ ಡಿಸಿಪ್ಲಿನ್, ಇದು ಎಲ್ಲರಿಗೂ ಸರಿ ಹೋಗುತ್ತಾ? ಎಲ್ರಿಗೂ ಸುರಕ್ಷಿತನಾ? ಈ ಪ್ರಶ್ನೆಯೇ ನಮ್ಮನ್ನ ಇದರ ಇನ್ನೊಂದು ಮುಖದ ಕಡೆಗೆ ಕರೆದೊಯ್ಯುತ್ತೆ. ಇಲ್ಲಿಯವರೆಗೂ ನಾವು ನಾಣ್ಯದ ಒಂದು ಮುಖ ನೋಡಿದ್ವಿ. ಈಗ ಅದರ ಇನ್ನೊಂದು, ಅಷ್ಟೇ ಮುಖ್ಯವಾದ ಆದರೆ ಹೆಚ್ಚು ಚರ್ಚೆಗೆ ಬರದ ಮುಖವನ್ನ ನೋಡೋಣ. ಧ್ಯಾನದಿಂದ ಯಾವಾಗ್ಲೂ ಒಳ್ಳೆದೇ ಆಗುತ್ತಾ, ಅಥವಾ ಕೆಲವೊಮ್ಮೆ ಅದ್ರಿಂದ ತೊಂದ್ರೆನೂ ಆಗಬಹುದಾ? ಈ ಸಂಖ್ಯೆಯನ್ನ ಒಂದು ಕ್ಷಣ ನೋಡಿ. 1/3 ಅಂದ್ರೆ 3ರಲ್ಲಿ 1 ಭಾಗ. ಏನಿದು? ಅದರ ಅರ್ಥ ಇಲ್ಲಿದೆ. ರಿಸರ್ಚ್ ಪ್ರಕಾರ ಧ್ಯಾನದಿಂದ 3ರಲ್ಲಿ 1 ಭಾಗದಷ್ಟು ಜನರಿಗೆ ನಕಾರಾತ್ಮಕ ಪರಿಣಾಮಗಳು, ಅಂದರೆ ತೊಂದರೆಯಾಗುವ ಸಾಧ್ಯತೆ ಇದೆ. 1 ಭಾಗಕ್ಕೆ ತುಂಬಾ ಲಾಭ ಆಗತ್ತೆ, ಇನ್ನೊಂದು ಭಾಗಕ್ಕೆ ಏನೂ ಪರಿಣಾಮ ಆಗಲ್ಲ. ಆದರೆ 3ನೇ ಭಾಗಕ್ಕೆ ಇದರಿಂದ ಹಾನಿ ಆಗಬಹುದು. ಇದು ಎಲ್ಲರಿಗೂ ಸರಿಹೊಂದುವ ಮದ್ದಲ್ಲ. ಹಾನಿ ಅಂದ್ರೆ ಅದು ಸಣ್ಣ ಪುಟ್ಟದಲ್ಲ. ಕೆಲವರು ಇಂಥ ಶಿಬಿರಗಳಿಗೆ ಹೋಗಿ ಬಂದ ಮೇಲೆ ತೀವ್ರ ಆತಂಕ, ಪ್ಯಾನಿಕ್ ಅಟ್ಯಾಕ್ಗಳು, ಅಷ್ಟೇ ಅಲ್ಲ, ಕೆಲವೊಮ್ಮೆ ವಾಸ್ತವದಿಂದಲೇ ಸಂಪರ್ಕ ಕಡಿದುಕೊಂಡ ಹಾಗೆ ಆಗುವ ಡಿಸೋಸಿಯೇಷನ್ ಮತ್ತು ಸೈಕೋಸಿಸ್ನಂತಹ ಗಂಭೀರ ಮಾನಸಿಕ ಸಮಸ್ಯೆಗಳನ್ನೂ ಅನುಭವಿಸಿದ್ದಾರೆ. ಸಮಸ್ಯೆ ಎಲ್ಲಿದೆ ಅಂದ್ರೆ, ಹೀಗೆ ತೊಂದರೆ ಅನುಭವಿಸ್ತಿರುವರಿಗೆ ಸಿಗುವ ಸಲಹೆ ಏನ್ ಗೊತ್ತಾ? ಇನ್ನೂ ಹೆಚ್ಚು ಧ್ಯಾನ ಮಾಡಿ, ಶಿಬಿರ ಬಿಟ್ಟು ಹೋಗ್ಬೇಡಿ, ಇದೇ ಎಲ್ಲದಕ್ಕೂ ಮದ್ದು.
ಈ ಒಂದೇ ಅಳತೆ ಎಲ್ಲರಿಗೂ ಸರಿ ಹೊಂದುತ್ತದೆ ಅನ್ನೋ ಧೋರಣೆ ಇದೆಯಲ್ಲ, ಇದು ಕೆಲವರಿಗೆ ತುಂಬಾ ಅಪಾಯಕಾರಿ. ಹಾಗಿದ್ರೆ ನಾವು ಏನು ತೀರ್ಮಾನಕ್ಕೆ ಬರಬೇಕು? ಒಂದು ಕಡೆ ಅದ್ಭುತ ಲಾಭಗಳು, ಇನ್ನೊಂದು ಕಡೆ ಗಂಭೀರ ಅಪಾಯಗಳು. ಇವೆರಡೂ ಒಟ್ಟಿಗೆ ಇಟ್ಟು ಒಂದು ಸಮತೋಲಿತ ನೋಟವನ್ನು ನೋಡೋಣ. ನೋಡಿ, ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ವಿಪಸ್ಸನಾದಿಂದ ಪ್ರಯೋಜನಗಳಿವೆ ಅನ್ನೋದಕ್ಕೆ ಮಧ್ಯಮ ಮಟ್ಟದ ಸಾಕ್ಷ್ಯ ಇದೆ. ಆದ್ರೆ ಒಂದು ವಿಷಯ ನೆನ್ಪಿಡ್ಬೇಕು, ಹೆಚ್ಚಿನ ಸಂಶೋಧನೆಗಳು ಸಣ್ಣ ಸಣ್ಣ ಗುಂಪುಗಳ ಮೇಲೆ ನಡೆದಿದ್ದು ಅದರಲ್ಲಿ ರಿಸರ್ಚರ್ಗಳ ಒಲವಿರೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ನಾವು ಇದನ್ನ ಎಚ್ಚರಿಕೆಯಿಂದ ನೋಡ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಡೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ ಅನ್ನೋ ಪಾಸಿಟಿವ್ಸ್ ಇವೆ. ಇನ್ನೊಂದು ಕಡೆ ಕೆಲವರಿಗೆ ಮಾನಸಿಕವಾಗಿ ಹಾನಿಯಾಗಬಹುದು ಮತ್ತೆ ಆ ಕಠಿಣ ನಿಯಮಗಳು ಎಲ್ಲರಿಗೂ ಸರಿಹೊಂದುವುದಿಲ್ಲ ಅನ್ನೋ ನೆಗೆಟಿವ್ಸ್ ಕೂಡ ಇವೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ವಿಮರ್ಶಕರು ಟೀಕಿಸುವುದು ಧ್ಯಾನವನ್ನಲ್ಲ, ಬದಲಿಗೆ ಪ್ರತಿಯೊಬ್ಬರ ವೈಯಕ್ತಿಕ ಹಿನ್ನೆಲೆಯನ್ನ, ಅವರ ಮಾನಸಿಕ ಸ್ಥಿತಿಯನ್ನ, ಅವರ ಹಿಂದಿನ ಆಘಾತಗಳನ್ನ, ಇದು ಯಾವುದನ್ನು ಪರಿಗಣಿಸದೆ ಎಲ್ಲರಿಗೂ ಒಂದೇ ರೀತಿಯ ಕಠಿಣ ನಿಯಮಗಳನ್ನ ಹೇರುವ ವ್ಯವಸ್ಥೆಯನ್ನ. ಹಾಗಾಗಿಯೇ ಇವತ್ತಿನ ತಜ್ಞರು ಒಂದು ಹೊಸ ದಾರಿಯನ್ನ ಸೂಚಿಸುತ್ತಿದ್ದಾರೆ. ಈ ಪ್ರಾಚೀನ ಪದ್ಧತಿಗಳನ್ನ ನಮ್ಮ ನರವ್ಯೂಹದ ಬಗೆಗಿನ ಆಧುನಿಕ ವಿಜ್ಞಾನದ ಜೊತೆ ಸೇರಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯಕ್ಕೆ ತಕ್ಕಂತೆ ಬದಲಾಗುವ, ಸುರಕ್ಷಿತವಾದ ಮತ್ತು ಆಘಾತಗಳ ಬಗ್ಗೆ ಅರಿವಿರುವ ವಿಧಾನಗಳನ್ನು ರೂಪಿಸಬೇಕು ಅಂತ ಹೇಳ್ತಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ. ಧ್ಯಾನ ಅನ್ನೋದು ನಮ್ಮ ಮನಸ್ಸನ್ನೇ ಬದಲಾಯಿಸಬಲ್ಲ ಒಂದು ಶಕ್ತಿಶಾಲಿ ಸಾಧನ. ಆದರೆ ಯಾವುದೇ ಶಕ್ತಿಶಾಲಿ ಸಾಧನದಂತೆ ಅದನ್ನ ನಾವು ಜವಾಬ್ದಾರಿಯಿಂದ ಮತ್ತು ಜಾಣ್ಮೆಯಿಂದ ಬಳಸ್ತಿದ್ದೇವೆ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ?